ಅವಾಗೆಲ್ಲ ಈ ಜಾಗನ 5-10 ರೂಪಾಯಿಗೆ ಮಾರ್ಬಿಟ್ಟಿರ್ತಾರೆ. ತೋಟದಲ್ಲಿ ಇವತ್ತೇನು ಉಳ್ಸೋದು ಬೇಡ, ಎಲ್ಲ ದೋಚ್ಕೊ ಬಂದ್ಬಿಡೋಣ. ಹೆಲೋ ಗಾಯ್ಸ್, ವೆಲ್ಕಮ್ ಟು GDS ಇನ್ ಕನ್ನಡ. ಇವ್ರು ತೋಟಕ್ಕೆ ಹೋಗೋಣ ಅಂತ ತೋಟಕ್ಕೆ ಹೊರಟ್ವಿ. ಆದರೆ ಇದಕ್ಕೂ ಮುಂಚೆ ನನಗೆ ಕೆಲವೊಂದು ಡೌಟು ಕ್ಲಾರಿಫೈ ಆಗಬೇಕಿತ್ತು. ಅದನ್ನ ಇವನ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಅಂತ ಕೇಳಿ ನೆಕ್ಸ್ಟ್ ಹೊರಟ್ವಿ. ಇವನಿಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಹೇಳ್ತಾ ಹೋದ. ಅದನ್ನ ವೀಡಿಯೋಲ್ಲಿ ಈಗ ಹಾಕಲ್ಲ, ನೆಕ್ಸ್ಟ್ ಹಾಕ್ತೀನಿ. ಯಾವ್ದು ಟ್ಯಾಕ್ಟ್ರಿ ಹಿಂಗೆ ಓಡಿಸ್ತವನೆ, ಬಿಟ್ಟರೆ ಅಣ್ಣ ಯಾರಿಗಾರು ಗುದ್ದುಬಿಡ್ತಾನೆ. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಮನೋಜು ಅವ್ರ ಮನೇಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕಂದ್ಲಿ ಕೋಲು ಎಲ್ಲ ಹಿಡ್ಕೊಂಡು ಹೊರಟ ಮಾವಿನಕಾಯಿ ಕೀಳಕ್ಕಂತೆ. ಗುರು ಅದು ಸೈಕಿದೆ ಮಾತ್ರ ವ್ಯೂ. ಕರ್ಕೊಬಂದು ಬಿಟ್ಟು ಹೊಂಟ್ಬಿಟ್ಟವನಲ್ಲ, ಗುರು ತಡಿ ಬಂದೆ. ನೋಡ್ತಿದ್ದಂಕ್ಲೆ ಅಣ್ಣ ಮಾಯ ಆಗಿ ಮರದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟವನೇ. ಅಂತಿಂತ ಗಂಡು ಕನ್ನಡ ಭಾಷೆನೇ ನಂಗಿಲ್ಲ, ಕಾವೇರಿ ತಾಯಿನೇ ಮರ ಹತ್ಬಿಟ್ಟವನೇ. ಬಿದ್ದಿದ್ದಿಲ್ಲ, ಕರ್ಕೊಬಂದವ್ನು ನಾನು ಅಂತ ನನ್ನ ಹಿಡ್ಕೊಂತಾರೆ. ಆಮೇಲೆ ಕೊನೆಗೆ ಗಾಯ್ಸ್ ಎಳ್ನೀರು ಕೀಳಕ್ಕೆ ಹೋಗ್ಯಾನೆ. ಎಳ್ನೀರು ಚೆನ್ನಾಗಿದ್ದರೆ ದುಡ್ಡು ಕೊಡೋಣ, ಇಲ್ಲ ಅಂದ್ರೆ ಕೊಡೋದು ಬೇಡ. ಏನಂತೀರ? ಕೀಳ್ತಾನೆ ಎಳ್ನೀರು. ನೀವು ಕೀಳ್ತಾವನು ಕಿತ್ತಾಗೋದು ರಿಯಲ್ಲಾಗಿ. ಆಮೇಲೆ ಇವನೇ ಎಳ್ನೀರು ಹೊಡ್ಕೊಟ್ಟ, ಕುಡಿದ್ವಿ. 2-3 ಎಳ್ನೀರು ಕೊಟ್ಟ. ನಮ್ಮ ಊರಲ್ಲಿ 60 ರೂಪಾಯಿ ಕೊಟ್ಟು ಕುಡಿಬೇಕಿತ್ತು, ಇಲ್ಲಿ ಫ್ರೀಯಾಗೇ ಸಿಗ್ತಾಯಿದೆ. ಯಾಕೆ ಬೇಡ ಅಂದ್ಲಿ? ಎಳ್ನೀರೇನೋ ಸ್ವೀಟಾಗೇ ಇತ್ತು. ಆದರೆ ಇದಾದ್ಮೇಲೆ ಇವನು ಹೇಳಿದ ಮಾತು ಕೇಳಿ ಶಾಕ್ ಆಗ್ಬಿಡ್ತು. ಹೇಳೋ, ಈ ತೋಟದಲ್ಲಿ 4 ಲಕ್ಷ ರೂಪಾಯಿ ಇನ್ಕಮ್, ಇನ್ನೊಂದು ತೋಟದಲ್ಲಿ 8. ಡಿಯರ್ IT ಎಂಪ್ಲಾಯೀಸ್, ಪ್ಲೀಸ್ ಡೋಂಟ್ ಗೆಟ್ ಫೀಲ್ ಸ್ಯಾಡ್. ಇವಾಗ ಎಷ್ಟೊಂದು ಜನ ಅಗ್ರಿಕಲ್ಚರ್ ಬೇಡ ಅಂತ ಊರು ಬಿಟ್ಟು ಸಿಟಿಗೆ ಹೋಗಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಗ್ರಿಕಲ್ಚರ್ ಮಾಡೋ ಕೆಲವೊಬ್ಬರು ಮಾತ್ರ ಈ ಥರ ದುಡಿಮೆ ಮಾಡ್ಕೊತಾರೆ. ಗುರು ಇವ್ರದ್ದು 3 ಕಡೆ ಜಾಗ ಇದೆ, ಇದು 2ನೇ ಕಡೆ ಜಾಗ ಕರ್ಕೊಬಂದಿದ್ದಾನೆ. ಇದು 10 2 ಎಕರೆ ಇವ್ರದೇ. ಗ್ಯಾಪಲ್ಲಿ 1 ಲಕ್ಷ ಇದೆ, ಕೇಳ್ಕೊಬಂದ್ಬಿಡಿ. ಇದು ಸ್ಟಾರ್ಟು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ? ಅದಕ್ಕೆ ಬ್ಲಾಸ್ಟ್ ಆಗತ್ತಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಸಿಂಗಲ್ ಫ್ಯೂಸ್ ಇದ್ದಾಗ ಅದು ಸಪೋರ್ಟ್ ಮಾಡುತ್ತಾ? ಸಿಂಗಲ್ ಲೈನ್ ಅಂತ ಕೊಡ್ತಾನೆ, 2 ಲೈನು. ಒಂದು ಸಿಂಗಲ್ ಫ್ಯೂಸು, ಒಂದು ಡಬಲ್ ಫ್ಯೂಸು. ಇಲ್ಲಿ ಬೇರೆ ಇರ್ತದೆ ಕರೆಂಟು. 3 ಲೈನು 2 ಲೈನ್ ಕೊಡ್ತಾನೆ. 3 ಲೈನ್ ಅಂದ್ರೆ ಮಾಮೂಲಿ ಎಲ್ಲದಕ್ಕೂ ಕೊಡೋದು. 2 ಲೈನ್ ಅಂದ್ರೆ ಸಾಯಂಕಾಲ ಟೈಮ್ ಕೊಡ್ತಾನೆ, ಬಾಂಬಿಗೆ ಅಷ್ಟೇ ಆನ್ ಆಗುತ್ತೆ. ಇದು ಯಾಮ್ಸು, ಇದು ಯಾಮ್ಸು, ಇದು ವೋಲ್ಟೇಜು. ಅದೆಲ್ಲ ಸೈನ್ಸಲ್ಲಿ ಹೇಳ್ಕೊಡ್ತಾರೆ. ಏನದು? ಪ್ರವೀಣ್ರು ಅಂದ್ರೆ ಮೋಟ್ರ್ ಕಲೆಕ್ಷನ್ ಬರುತ್ತೆ. ಏನಕ್ಕದು? ಮೋಟ್ರ್ ಸ್ಟಾರ್ಟ್ ಆಗಕ್ಕೆ ಇದೆ ಪ್ರಿವೆಂಟರ್. ಇದಾ? ಇದು ಸ್ಟಾರ್ಟಿಗೆ ಆಟೋ ಸ್ಟಾರ್ಟರ್ ಅಂತಾರೆ ಇದಕ್ಕೆ. ಅಲ್ಲೊಂದು ಸ್ಟಾರ್ಟ್ ಇರ್ತಲ್ಲ, ಇದು ಸ್ಟಾರ್ಟ್ರು, ಇದು ಆಟೋ ಸ್ಟಾರ್ಟ್ರು. ಅದು ಅದಂಗದೆ ಸ್ಟಾರ್ಟ್ ಆಗುತ್ತೆ. ಇದು ಆನ್ ಮಾಡಿ ಇಟ್ರೆ ತಾನೇ ಆಟೋಮೆಟಿಕ್ ಆನ್ ಆಗುತ್ತೆ. ಇದು ಬಾಂಬಿಗೆ ಕಲೆಕ್ಷನ್ ಕೊಡೋದು. ಅದೇನು? ಇದು 2 ಲೈನ್ ಬಂದ್ರೆ 3 ಲೈನ್ ಮಾಡಿ ಬೋರಿ ಸಪ್ಲೈ ಮಾಡುತ್ತೆ. ಇದು ಅಂದ್ರೆ 3 ಕಡೆ ನೀರು ಬರ್ತಾವ. 3 ಲೈನು ಅಂದ್ರೆ ಕರೆಂಟಿನವೇ 3 ಲೈನು. 2 ಲೈನ್ ಬಂದಿರುತ್ತಲ್ಲ, ಇದನ್ನೆಲ್ಲ ಸಪೋರ್ಟ್ ತಗೊಂಡು 3 ಲೈನಿಗೆ. ಅದೇನು ಬ್ಲ್ಯಾಕ್ ಟ್ವೆಲ್? ಇದ್ರ ಕ್ಯಾಪ್ ಇದು ಮುಚ್ಚು. ಮತ್ತೆ ಬೇಡ, ಗಾಳಿ ಯಾರ್ಬೇಕು ಅದು ಅದ್ರಾಗ ಇದ್ರಲ್ಲ. ಯಾರು ತಕೊಂಡೋಗಲ್ಲ ಇವನ್ನ, ಯಾರು ತಗೊಂಡು. ಇವ್ರ ಜೀವನದಲ್ಲಿ ಚೆನ್ನಾಗೇ ಇದ್ದಾರೆ, ಮೇಯ್ನ್ಲಿ ಖುಷಿಯಾಗಿದ್ದಾರೆ. ನಾವು ಮಾಡೋ ಕೆಲಸದಲ್ಲಿ ನಿಯತ್ತಿತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ಖುಷಿ ತಾನೇ ಬರುತ್ತೆ. ಅದು ಬಿಟ್ಟು ಯಾರ್ದೋ ಬಕೆಟ್ ಹಿಡ್ಕೊಂಡು, ಯಾರಿಗೋ ಬಕೆಟ್ ಹಿಡ್ಕೊಂಡು, ಇನ್ಯಾರಿಗೋ ಬೈಕೊಂಡು ಕೆಲಸ ಮಾಡಿದ್ರೆ ನೆಮ್ಮದಿನೇ ಇರೋಲ್ಲ. ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿಬಿಟ್ರೆ ಚಿಕ್ಕ ವಿಷಯದಲ್ಲೂ ಖುಷಿ ಹುಡುಕ್ಬೋದು. ಇದೆಲ್ಲದ್ರ ಮಧ್ಯೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಅಕ್ಸೆಪ್ಟ್ ಲೈಫ್. ಏನು ಇಲ್ಲ ಇದೆಯಾ ಒಂದು ಕಡೆ, ಅಲ್ಲೇ ಇರು. ಈ ಬೇರೆ ಕಡೆಗೆ ಹೋಗಬೇಡ ಉದ್ಧಾರ ಆಗೋದಕ್ಕೆ. ಅಲ್ಲಿ ಏನು ಸಾಧ್ಯ ನಿನ್ನಿಂದ ಅಷ್ಟು ಒಳ್ಳೆಯದನ್ನು ಮಾಡು, ಒಳ್ಳೆ ರೀತಿಯಲ್ಲಿ ನಡೆದುಕೊ, ಒಳ್ಳೆ ಈ ಥರ ಎಲ್ಲ ವ್ಯವಸಾಯ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ. ದಯವಿಟ್ಟು ಇರೋರದನ್ನ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ವೇಸ್ಟ್ ಮಾಡಿ ನಾಳೆ ದಿನ ಆ ಲ್ಯಾಂಡ್ ಇರಬೇಕಿತ್ತು, ಅಲ್ಲಿ ನಾನು ಏನಾದರೂ ಮಾಡಬೇಕಿತ್ತು ಅಂತ
ವ್ಯಥೆ ಪಡೋ ಬದಲು ಕೊರಗೋ ಬದಲು ಇವತ್ತೇ ಮಾಡಿ.